ಮುಂಚೆ ಬಿಜೆಪಿಯಿಂದ ಯಾವ್ದಾದ್ರು ಸ್ಟ್ರೈಕ್ ಕುತ್ಕೊಂಡ್ರೆ ಯಡಿಯೂರಪ್ಪ ಗುಡುಗಿದ್ರೆ ವಿಧಾನಸೌಧ ನಡುಗುತ್ತೆ ಅನ್ನೋ ಘೋಷಣೆ ಕೂಗ್ತಿದ್ರು. ಆದ್ರೆ ಇವತ್ ನಾನು ಹೇಳ್ತಾ ಇದ್ದೀನಿ, ಒಡ್ರು ಗುಡುಗಿದ್ರೆ ವಿಧಾನಸೌಧ ನಡುಗುತ್ತೆ. ಲಂಬಾಣಿ ತಾಂಡಗಳು ಗುಡಿಸಿದ್ರೆ ಸರ್ಕಾರ ಹಾಗೆ ನಿದ್ದೆ ಮಾಡ್ತಾ ಇರ್ಬೇಕಾಗುತ್ತೆ. ಇದು ಈ ಎಚ್ಚರಿಕೆ ಯಾಕೆ ಕೊಡ್ತಾ ಇದೀವಿ ಅಂತ ಹೇಳಿದ್ರೆ, ನೀವು ಮನೆ ಮನೆಗೆ ಸರ್ಕಾರಿ ಶಾಲೆಗಳ ಟೀಚರ್ಗಳನ್ನ ಕಳಿಸಿ ಯಾರು ಕೊರಸ, ಯಾರು ಕೊರಮ, ಯಾರು ಬೋವಿ ಅಂತ ಕನ್ಸಿಡರ್ ಮಾಡಿ ಅಂತ ಕಳಿಸಿದ್ರಿ. ಆದ್ರೆ ಯಾರು ಕೂಡ ಸರಿಯಾಗಿ ಒಂದು ಆಯೋಗನ ಆಯೋಜಿಸಿದಿರಿ ನೀವು. ಅವ್ರು ಯಾರು ಸರಿಯಾಗಿ ಯಾರು ಬೋವಿ, ಯಾರು ಕೊರಸ, ಯಾರು ಕೊರಮ ಅಂತ ಯಾವುದೇ ಪ್ರಕಾರ ಲೀಸ್ಟ್ ಗಳನ್ನ ಪ್ರಮಾಣವಾಗಿ ಯಾರು ನಿಯತ್ತಾಗಿ ಯಾವುದೇ ಟೀಚರ್ಸ್ ಗಳು ಮಾಡಿಲ್ಲ. ಅವ್ರು ಬಂದು ಕೆಲವು ಮನೆಗಳಲ್ಲಿ ಲೀಸ್ಟ್ ಗಳನ್ನ ಅಂಟಿಸ್ಬಿಟ್ಟು ಒಂದ್ ನಂಬರ್ ಹಾಕಿ ಹೋಗಿರ್ತಾರೆ. ನೀವು ನೋಂದಣಿ ಆಗಿಲ್ಲ ಅಂದ್ರೆ ಈ ನಂಬರ್ಗೆ ಕರೆ ಮಾಡಿ ನೀವು ನೋಂದಣಿ ಮಾಡ್ಕೊಳ್ಳಿ ಅಂತ. ಮತ್ತೆ ಸರ್ಕಾರ ಯಾಕಿದೆ, ಆ ಸರ್ಕಾರ ಎಲ್ಲಿದೆ, ಎಲ್ಲಿ ರಚನೆ ಮಾಡಿದೆ, ಸರಿಯಾಗಿ ಯಾವುದೇ ರೀತಿಯಾಗಿದ್ದ ಜಾತಿಯನ್ನ ನೋಂದಣಿ ಮಾಡ್ಕೊಂಡಿಲ್ಲ. ಹಾಗಾಗಿ ದಯವಿಟ್ಟು ಇದನ್ನ, ಯಾಕಂತಂದ್ರೆ ಸುಮಾರು ರಸ್ತೆಗಳಲ್ಲಿ ಹಂಪ್ಸ್ ಬರುತ್ತೆ, ಹಂಪ್ಸ್ಗಳನ್ನ ತೆಗೆಯೋಕೆ ನಿಮಗೆ ಅಧಿಕಾರ ಇದ್ದಾಗ ಇವಾಗ ಏನು ನಮ್ಗೆ 5% 68 ಜಾತಿಗೆ ಕೊಟ್ಟಿದ್ದೀರಾ, ಅದನ್ನ ದಯವಿಟ್ಟು ಹಿಂತಿರುಗಿಸಿ ಅಂತ ಹೇಳಿ ಈ ಮೂಲಕ ಕೇಳ್ಕೊಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.